ಪ್ಲಾಸ್ಟಿಕ್ ನೋಟುಗಳ ಪ್ರಿಂಟ್ಗೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಭಾರತೀಯ ಹಣಕಾಸು ಇಲಾಖೆ ಈಗ ಅತಿದೊಡ್ಡ ಹೆಜ್ಜೆಯನ್ನಿಟ್ಟಿದ್ದು ದೇಶದಲ್ಲೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆಗೆ ತರಲು ಸಿದ್ಧತೆ ನಡೆಸಿದೆ. ಅದರಲ್ಲೂ ಆರಂಭಿಕ ಹಂತದಲ್ಲಿ ₹10 ಮತ್ತು ₹20 ಮುಖಬೆಲೆಯ 100 ಕೋಟಿ ರೂಪಾಯಿ ಮೌಲ್ಯದ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಿಸಲು ತೀರ್ಮಾನಿಸಲಾಗಿದೆ. 2027ರ ಆರಂಭದಲ್ಲೇ ಈ ಹೊಸ ನೋಟುಗಳು ನಿಮ್ಮ ಕೈ ಸೇರಲಿವೆ. ಜೊತೆಗೆ ಸಾಂಪ್ರದಾಯಿಕ ಪೇಪರ್ ನೋಟುಗಳು ಚಲಾವಣೆಯಲ್ಲಿರಲಿವೆ. ಹಂತ ಹಂತವಾಗಿ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಲು ಹಣಕಾಸು ಇಲಾಖೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಪ್ರತಿ ವರ್ಷ ಕಾಗದದ ನೋಟುಗಳ ಮುದ್ರಣಕ್ಕೆ ಕೋಟ್ಯಾಂತರ ಹಣ ಖರ್ಚಾಗ್ತಿದೆ. ಉದಾಹರಣೆಗೆ 2024-25ರ ಸಾಲಿನಲ್ಲಿ ಒಂದೇ ವರ್ಷಕ್ಕೆ ಆರ್ಬಿಐ ಬರೋಬ್ಬರಿ ₹6,372 ಕೋಟಿ ರೂಪಾಯಿಗಳನ್ನು ಕೇವಲ ಪೇಪರ್ ನೋಟ್ ಪ್ರಿಂಟ್ಗೆ ಸುರಿದಿದೆ. ಪ್ಲಾಸ್ಟಿಕ್ ನೋಟುಗಳ ಮುದ್ರಣಕ್ಕೆ ಆರಂಭಿಕ ವೆಚ್ಚ ಸ್ವಲ್ಪ ಹೆಚ್ಚಿರಬಹುದು ನಿಜ, ಆದರೆ ಇವು ದೀರ್ಘಕಾಲ ಬಾಳಿಕೆ ಬರಲಿವೆ ಎಂಬುದು ಸರ್ಕಾರದ ಲೆಕ್ಕಾಚಾರ ಆಗಿದೆ. ಹಾಗಿದ್ರೆ ಆರ್ಬಿಐನ ಮಹತ್ವದ ಹೆಜ್ಜೆ ಏನು ಅನ್ನೋದನ್ನ ನೋಡೋದಾದ್ರೆ, ಪಾಲಿಮರ್ನಿಂದ ತಯಾರಾದ ನೋಟುಗಳನ್ನು ಪರಿಚಯಿಸಲು ಆರ್ಬಿಐ ನಿರ್ಧಾರ ಮಾಡಿದೆ. ಈ ಸಂಬಂಧ ನೋಟು ಮುದ್ರಣ ಸಂಸ್ಥೆಯಿಂದ ಜಾಗತಿಕ ಟೆಂಡರ್ ಅನ್ನ ಜಾರಿ ಮಾಡಿದೆ. ಆಗಸ್ಟ್ 18, 2026ರ ಒಳಗೆ ಬಿಡ್ ಮಾಡುವಂತೆ ಸೂಚನೆ ನೀಡಿದೆ. ವಿದೇಶಿ ಹಾಗೂ ದೇಶೀಯ ಉತ್ಪಾದಕರು ಬಿಡ್ ಮಾಡಬಹುದು ಎಂದು ಮಾಹಿತಿಯನ್ನ ನೀಡಿದೆ. ಆರಂಭದಲ್ಲಿ ₹10 ಮತ್ತು ₹20 ಮುಖಬೆಲೆಯ ಪ್ಲಾಸ್ಟಿಕ್ ನೋಟು ಬಿಡುಗಡೆ ಮಾಡಿದ್ದು, ನಂತರ ದಿನಗಳಲ್ಲಿ ಎಲ್ಲಾ ನೋಟುಗಳನ್ನು ಪ್ಲಾಸ್ಟಿಕ್ ಮಾಡುವತ್ತ ಹೆಜ್ಜೆಯನ್ನ ಇದೆ. ಹಳೆಯ ನೋಟುಗಳ ಜೊತೆಯಲ್ಲೇ ಹೊಸ ನೋಟು ಕೂಡ ಚಲಾವಣೆಯಲ್ಲಿ ಇರಲಿದ್ದು, ಹಂತ ಹಂತವಾಗಿ ಪೇಪರ್ ನೋಟು ಹಿಂಪಡೆಯಲಿದೆ ಆರ್ಬಿಐ. ಇನ್ನು ಈ ಪ್ಲಾಸ್ಟಿಕ್ ನೋಟಿನ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಪೇಪರ್ ನೋಟಿಗೆ ಹೋಲಿಸಿದ್ರೆ ಪ್ಲಾಸ್ಟಿಕ್ ನೋಟು ದೀರ್ಘಕಾಲ ಬಾಳಿಕೆ ಬರುತ್ತೆ. ಪೇಪರ್ ನೋಟ್ಗಿಂತ 6 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರಲಿದೆ ಈ ಪ್ಲಾಸ್ಟಿಕ್ ನೋಟ್ಗಳು. ನೋಟು ಮುದ್ರಣ ವೆಚ್ಚವನ್ನ ಅತಿ ಕಡಿಮೆ ಮಾಡಲಿದೆ ಈ ಪ್ಲಾಸ್ಟಿಕ್ ನೋಟ್ಗಳು. ₹30ರಿಂದ ₹60ರಷ್ಟು ನೋಟು ಮುದ್ರಣ ವೆಚ್ಚ ಕಡಿತ ಆಗಲಿದೆ. ವಾಟರ್ ಪ್ರೂಫ್, ಹರಿಯೋದಿಲ್ಲ, ಒದ್ದೆ ಆಗೋದಿಲ್ಲ, ಮಣ್ಣಿನಿಂದ ಹಾಳಾಗೋದಿಲ್ಲ. ಜೊತೆಗೆ ಪ್ಲಾಸ್ಟಿಕ್ ನೋಟುಗಳಲ್ಲಿ ಪೇಪರ್ ನೋಟ್ಗಳಿಗಿಂತಲೂ ಹೆಚ್ಚು ಭದ್ರತಾ ಸೂಚನೆಯನ್ನ ಅಳವಡಿಸಬಹುದಾಗಿದೆ. ಪ್ಲಾಸ್ಟಿಕ್ ನೋಟುಗಳನ್ನು ನಕಲಿ ಮಾಡೋದು ಅತ್ಯಂತ ಕಷ್ಟಕರವಾಗಿದ್ದು, ವಿಶ್ವದ ಒಟ್ಟು 60ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಪ್ಲಾಸ್ಟಿಕ್ ನೋಟು ಬಳಕೆಯಲ್ಲಿವೆ. ಆಸ್ಟ್ರೇಲಿಯಾ, ಕೆನಡಾ, ಬ್ರಿಟನ್, ಸಿಂಗಾಪುರ, ಮಲೇಷಿಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ನ್ಯೂಜಿಲೆಂಡ್ಗಳಲ್ಲಿ ಬಳಕೆ ಮಾಡ್ತಿದ್ದಾರೆ. ವಿಯೆಟ್ನಾಂ, ಓಮನ್, ರೋಮಾನಿಯಾಗಳಲ್ಲೂ ಕೂಡ ಪ್ಲಾಸ್ಟಿಕ್ ನೋಟುಗಳು ಈಗಾಗಲೇ ಬಳಕೆಯಲ್ಲಿವೆ.